Here we have to discuss the characters of class aves, that what we call birds. They are the vertebrates well adapted for active flying mode of life. Therefore, they be called masters of air. Birds ನೋಡ್ರಿ ಚಂದ ಮಾಸ್ಟರ್ಸ್ ಆಫ್ ಏರ್ ಅದರ ಮೇಜರ್ ಎಲ್ಲ ಫ್ಲೈಯಿಂಗ್ ಮೋಡ್ ಆಫ್ ಲೈಫಲ್ಲಿ ಇದು ಮಾಡ್ತಾರೆ. ದೆನ್ ದೇ ವಿ ಆಲ್ಸೋ ಕಾಲ್ಡ್ ಗ್ಲೋರಿಫೈಡ್ ರೆಪ್ಟೈಲ್ಸ್ ಅಂತ. ರೆಪ್ಟೈಲ್ಸ್ಗಿಂತ ಅಡ್ವಾನ್ಸ್ಡ್ ಅಂತ ಗ್ಲೋರಿಫೈಡ್ ರೆಪ್ಟೈಲ್ಸ್ ಯಾವ್ರಿ ಏವ್ಸ್. ದೆನ್ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ವೆಲ್ ಅಡಾಪ್ಟೆಡ್ ಫಾರ್ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್. ಆದರೆ ಕೆಲವೊಂದು ಫ್ಲೈಟ್ಲೆಸ್ ಅವ, ಫ್ಲೈಟ್ಲೆಸ್ ಬರ್ಡ್ಸ್ ಅವ. ಫಾರ್ ಎಕ್ಸಾಂಪಲ್ ಆಸ್ಟ್ರಿಚ್ ತೋಡ್ರಿ ನೀವು, ಕಿವಿ, ಕ್ಯಾಸೌರೀಸ್, ದೆನ್ ರೇಹು, ಇವೆಲ್ಲ ಫ್ಲೈಟ್ಲೆಸ್ ಬರ್ಡ್ಸ್ ರೀ. ಈವನ್ ವಾಟ್ ಯು ಕ್ಯಾನ್ ಸೇ ದೇ ಆರ್ ಅನೇಬಲ್ ಟು ಫ್ಲೈ. ಆದರೆ ಮೆಜಾರಿಟಿ ಎಲ್ಲ ಬರ್ಡ್ಸ್ ಹೆಂಗೆ ಬರೀ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್. ಅದಕ್ಕೆ ಅಡಾಪ್ಟೇಷನ್ ಇರ್ತದೆ. ಹೆಂಗಪ್ಪ, ಬಾಡಿ ಸೈಜ್ ಸ್ಮಾಲ್, ಲೆಸ್ ವೇಟ್, ಸ್ಟ್ರೀಮ್ ಲೈನ್. ಯಾಕೆ ಸ್ಟ್ರೀಮ್ ಲೈನ್ ಅಥವಾ ಬೋಟ್ ಶೇಪ್ ಇರ್ತದೆ? ಸ್ಟ್ರೀಮ್ ಸೈಜ್ ಆಫ್ ದಿ ಬರ್ಡ್ ಸ್ಮಾಲ್ ಆತಾರೆ, ವೇಟು ಕಡಿಮೆ ಆದ್ರೆ, ಅಂದ್ರೆ ಲಿಫ್ಟ್ ಮಾಡ್ಕೋಕೆ ಈಸಿ ಆಗ್ತದೆ. ಸ್ಟ್ರೀಮ್ ಲೈನ್ಡ್ ಗಾಳಿ ಒಳಗೆ ಈಸಿ ತೂರಿ ಹೋಗ್ಬೇಕದು. ಬೋಟ್ ಶೇಪ್ ಇದ್ರೆ ಈಸಿ ಆಗತ್ತೆ, ಗೊತ್ತಾ? ದೆನ್ ದ ಹೋಲ್ ಬಾಡಿ ಈಸ್ ಕವರ್ಡ್ ಬೈ ಫೆದರ್ಸ್. ಎಕ್ಸೋಸ್ಕೆಲ್ಟನ್ ಏನ್ರಿ? ಫೆದರ್ಸ್. ನೋಡ್ರಿ, ಅವು ಪ್ರೊಟೆಕ್ಷನ್ ಮಾಡ್ತವೆ, ಲೈಟ್ ವೇಟ್ ರೀ, ಫ್ಲೈಯಿಂಗ್ಗೂ ಹೆಲ್ಪ್ ಆಗ್ತವೆ. ಯಾಕಂದ್ರೆ ವಿಂಗ್ಸ್ಗೆ ಅಟ್ಯಾಚ್ ಆಗಿ. ನೋಡಿ, ವಿಂಗ್ಸ್ಗೆ ಅಟ್ಯಾಚ್ ಆದಂಥ ಫೆದರ್ಸು ಫ್ಲೈಯಿಂಗ್ ಮೋಡ್ ಆಫ್ ಲೈಫ್. ಉಳಿದೆಲ್ಲ ಇದು ನಮ್ಮಲ್ಲಿ ಹೆಂಗೆ ಹೇರ್ ಕವರಿಂಗ್ ಅದಲ್ಲ, ಅಲ್ಲಿ ಫೆದರ್ ಕವರಿಂಗ್ ಇರ್ತದೆ, ಗೊತ್ತಾ? ಬಾಡಿ ಈಸ್ ಕವರ್ಡ್ ಬೈ ವಾಟ್? ಫೆದರ್ಸ್. ದೇ ಆರ್ ಕಲರ್ಫುಲ್, ಲೈಟ್ ವೇಟೆಡ್, ಡ್ರೈ. ಮತ್ತೆ ನೋಡ್ರಿ, ಸ್ಕೇಲ್ಸ್ ಓನ್ಲಿ ಫೌಂಡ್ ಆನ್ ಲೆಗ್ಸ್. ಸ್ಕೇಲ್ಸ್ ಎಲ್ಲಿ ಬರ್ತಾವ್ರಿ? ಲೆಗ್ಸ್ ಮೇಲೆ ಅಷ್ಟೇ ಇರ್ತಾವೆ. ಉಳಿದ ಬಾಡಿ ಎಲ್ಲ ಇದರಿಂದ ಕವರ್ ಆಗಿರ್ತದೆ, ಫೆದರ್ಸ್. ಇಟ್ ಹ್ಯಾಸ್ ಓನ್ಲಿ ಒನ್ ಗ್ಲ್ಯಾಂಡ್. ನೋಡಿ, ಒಂದೇ ಗ್ಲ್ಯಾಂಡ್ ರೀ. ಅದು ಏನಪ್ಪ ಅಂದ್ರೆ ಆಯಿಲ್ ಗ್ಲ್ಯಾಂಡ್ ರೀ ಅದು. ಅದಕ್ಕೆ ನಾವು ಯುರೋಪೈಸಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ನಿಯರ್ ಟೇಲ್ ಇರ್ತದೆ ಅದು. ಯಾವುದ್ರಿ? ಯುರೋಪೈಸಿಯಲ್ ಗ್ಲ್ಯಾಂಡ್ ಅಂತ. ನೋಡ್ರಿ, ಆ ಒಂದು ಗ್ಲ್ಯಾಂಡ್ದಿಂದ ಏನು ಆಯಿಲ್ ಸಿಕ್ರೇಷನ್ ಆಗ್ತಿದ್ದ ಬೀಕ್ಲೆ ತಕ್ಕೋತಾವೆ ಕೊಕ್ಕೆಯಿಂದ. ಎಲ್ಲ ಇದಕ್ಕೆಲ್ಲ ಹೆಂಗೆ ನಾವು ಕೊಬ್ಬರಿ ಎಣ್ಣೆ ಹಚ್ಕೋತೀವಲ್ಲ ಹಂಗೆ ಹಚ್ಕೊಂಡು ಬಿಡ್ತಾವೆ. ಅದರಿಂದ ಫೆದರ್ಸು ಇಂಪರ್ವಿಯಸ್ ಆಗ್ತವೆ. ನೀರು ಬಿದ್ದರೂ ಉದುರಿ ಹೋಗ್ಬಿಡ್ತದೆ. ಇಂಪರ್ವಿಯಸ್ ಅಂತ. ವಾಟ್ ಇ ಕಾಲ್ಡ್? ಇಂಪರ್ವಿಯಸ್ ವಿ ಕಾಲ್ಡ್. ಏನದು? ಇಂಪರ್ವಿಯಸ್ ಅಂತ ಹೇಳ್ತೀವಿ ನಾವು. ವಾಟ್ ದ ನೇಮ್? ಇಂಪರ್ವಿಯಸ್. ದೆನ್ ಇಫ್ ಯು ಟೇಕ್ ಮೆಂಬರ್ಸ್ ಆಫ್ ದಿ ಬರ್ಡ್ಸ್ ವೇರ್ ಬೋನ್ಸ್ ಆರ್ ನ್ಯೂಮ್ಯಾಟಿಕ್. ಸರ್ ಹಂಗಂದ್ರೆ ಏನು ರೀ? ಬೋನ್ಸ್ ರೀ ಹಾಲೋ ಇರ್ತವೆ, ಟೊಳ್ಳು ಇರ್ತಾವೆ ರೀ, ಏರ್ ಫಿಲ್ಡ್ ಇರ್ತವೆ, ಲೈಟ್ ವೇಟೆಡ್ ಇರ್ತಾವೆ. ನೋಡಿ, ಇಲ್ಲಿ ವೇಟ್ ರೆಡ್ಯೂಸ್ ಆಯ್ತು. ಇಲ್ಲಿ ಸಹಿತ ಏನಂತ ಹೇಳ್ರಿ? ವೇಟ್ ರೆಡ್ಯೂಸ್ ಆಯ್ತು. ನ್ಯೂಮ್ಯಾಟಿಕ್ ಬೋನ್ಸ್ ಓನ್ಲಿ ವಿ ಫೌಂಡ್ ಇನ್ ಹೇರ್ ಬರ್ಡ್ಸ್. ಅದರ ಮೇಲೆ ಕ್ವಶನ್ ಕೇಳ್ತಿರ್ತಾನೆ, ನ್ಯೂಮ್ಯಾಟಿಕ್ ಬೋನ್ಸ್. ಆಮೇಲೆ ವೇಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಮತ್ತೆ ಏನು ಮಾಡ್ಕೊಂಡು ನೋಡ್ರಿ, ಜಾಸ್ ಅಂದರೆ ಹೆವಿ ವೇಟ್ ಅವು ಮಾಡಿಫೈಡ್ ಇಂಟು ಬೀಕ್. ಏನಾಯ್ತು ರೀ? ಜಾಸ್ ಆರ್ ಮಾಡಿಫೈಡ್ ಇಂಟು ಬೀಕ್. ನೋ ಟೀತ್, ಹಲ್ಲಿಲ್ಲ ಇಲ್ಲಿ. ಜಾಸ್ ಆರ್ ಮಾಡಿಫೈಡ್ ಇಂಟು ಬೀಕ್, ನೋ ಟೀತ್. ಮತ್ತು ವೇಟ್ ರೆಡ್ಯೂಸ್ ಆಯ್ತು. ದೆನ್ ದ ಸ್ಪೆಷಲಿ ಇಫ್ ಯು ಟೇಕ್ ರೆಸ್ಪಿರೇಟರಿ ಸಿಸ್ಟಮ್, ದೇ ಕಂಟೈನ್ ಏರ್ ಸ್ಯಾಕ್ಸ್. ನೋಡು, ಏರ್ ಬ್ಲಾಡರ್ಸ್, ಬೋನಿ ಫಿಶ್, ಏರ್ ಸ್ಯಾಕ್ಸ್. ದೇ ಆರ್ ಏರ್ ಫಿಲ್ಡ್, ರೆಡ್ಯೂಸ್ ದ ವೇಟ್ ಆಫ್ ದಿ ಬಾಡಿ. ಮತ್ತೆ ನೋಡ್ರಿ, ಸಣ್ಣ ಸಣ್ಣ ಕಪ್ ಶೇಪ್ ಏನಿರ್ತಾವೆ ರೀ, ಏರ್ ಫಿಲ್ಡ್ ಸ್ಯಾಕ್ಸ್ ಇರ್ತಾವೆ.
ಅದ್ರಾಗ ಏರ್ ತುಂಬಿರ್ತದೆ ಅದು, ಅದರಿಂದ ವೇಟ್ ರೆಡ್ಯೂಸ್ ಆಗ್ತೈತಿ. ಪ್ಲಸ್ ರೀ ಥರ್ಮೋ ರೆಗ್ಯುಲೇಷನ್, ಬಾಡಿ ಟೆಂಪ್ರೇಚರ್ ಮೇಂಟೈನ್, ಆ ಕೋಲ್ಡ್ ವಾಟರ್ ಏರ್ ಸರ್ಕ್ಯುಲೇಟ್ ಆಗ್ತಂದ್ರೆ ಕೂಲಿಂಗ್ ಎಫೆಕ್ಟ್ ಆಗ್ತದೆ. ಏರ್ ಸ್ಯಾಕ್ಸ್ ರೋಲ್ ಅದು ಗೊತ್ತಲ್ಲ, ಏನು ಮಾಡ್ತದಪ್ಪ ಏರ್ ಸ್ಯಾಕ್ ಹೇಳ್ರಿ? ರೆಸ್ಪಿರೇಷನ್ಗೆ ಹೆಲ್ಪ್ ಆಗ್ತದೆ. ಆಮೇಲೆ ಥರ್ಮೋ ರೆಗ್ಯುಲೇಷನ್, ಮೇಂಟೆನೆನ್ಸ್ ಆಫ್ ಬಾಡಿ ಟೆಂಪ್ರೇಚರ್, ಮೇಂಟೆನೆನ್ಸ್ ಆಫ್ ಬಾಡಿ ಟೆಂಪ್ರೇಚರ್, ವಾಟ್ ಯು ಕಾಲ್ಡ್ ಥರ್ಮೋ ರೆಗ್ಯುಲೇಷನ್. ಥರ್ಮೋ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಪ್ಲಸ್ ಏರ್ ಸ್ಯಾಕ್ಸ್ ರಿಡ್ಯೂಸ್ ದ ವೇಟ್, ವೇಟನ್ನು ಕಡಿಮೆ ಮಾಡ್ತಾವೆ, ರಿಡ್ಯೂಸ್ ಮಾಡ್ತಾವೆ. ಯಾವ್ರಿ? ಏರ್ ಸ್ಯಾಕ್ಸ್, ಏರ್ ಸ್ಯಾಕ್ಸ್. ದೆನ್ ಇಫ್ ಯು ಟೇಕ್ ಇನ್ ಕೇಸ್ ಆಫ್ aves, there is a very special character like a reptiles, megalithical egg is there. Megalithical egg pa andre yolk is huge quantity, yolk is more, yolk is more. ಹೌದಾ? ಕ್ಲಿಡಾಯಿಕ್ ಎಗ್ ಅಂತ ಅಂದರೆ ಎಗ್ ಈಸ್ ಕವರ್ಡ್ ಬೈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ಲೇಡ್ ಆನ್ ಲ್ಯಾಂಡ್ ಅಂತದಿದ್ರೆ ಕ್ಲಿಡಾಯಿಕ್ ಎಗ್ ಅಂತ ಹೇಳ್ತಾರೆ. ವಾಟ್ ಯು ಕಾಲ್ ದ ನೇಮ್? ಕ್ಲಿಡಾಯಿಕ್ ಎಗ್. ಇನ್ನು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ 9 ಕ್ಯಾರೆಕ್ಟರ್ ಹೇಳಿದೆ ನಾನು, 9 ಕ್ಯಾರೆಕ್ಟರ್ಸ್. ಎಸ್, ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಅದನ್ನು ಬಿಟ್ಟಿವಿ ನಾವು. ಏನು? 4 limbs are modified into wings that helps for flying mode of life. Hind limbs ರೀ ನೋಡ್ರಿ, ಇಡೀ ಬಾಡಿ ವೇಟ್ ಎಲ್ಲ ಇದ್ರ ಮೇಲೆ ಇರ್ತದೆ. ಅದಕ್ಕೆ ನಾವು ಬೈಪೀಡಲ್ ಝೇಟ್ ಅಂತ ಹೇಳ್ತಾರೆ. ಅದಕ್ಕೆ ಝೇಟ್ ಅಂದ್ರೆ ನಡಿಗೆ, ಬೈ ಮೀನ್ಸ್ 2, ಪೋಡಸ್ ಲೆಗ್ಸ್, 2 ಕಾಲಿಂದ ನಡಿಗಿರ್ತದೆ. ಅದಕ್ಕೆ ಎದಕ್ಕೆ ಯೂಸ್ ಮಾಡ್ತಾವಪ್ಪ? ರನ್ನಿಂಗ್ ರೀ, ರನ್ನಿಂಗ್. ಜಂಪಿಂಗ್ ರೀ, ಜಂಪಿಂಗ್. ಟೇಕ್ ಆಫ್ ಅಂತ ನೋಡ್ರಿ, ಹಾರುವಾಗ ಇದು ಟೇಕ್ ಆಫ್. ಪರ್ಚಿಂಗ್ ನೋಡು, ಹೊಸ ಕ್ಯಾರೆಕ್ಟರ್ ಇದು, ಪರ್ಚಿಂಗ್ ಅಂತ. ಯಾವುದೋ ವಸ್ತು ಹಿಡಿತತ್ರ, ಗಟ್ಟಿ ಹಿಡಿತಂದ್ರೆ ಅದಕ್ಕೆ ಪರ್ಚಿಂಗ್. ಗಿಡ ಟೊಂಗಿ ಮೇಲೆ ಹೋಗಿ ಕುತ್ತಪ್ಪ ಅಂದರೆ ಆಟೋಮೆಟಿಕ್ ಹಿಡ್ಕೊಂಡು ಹೈಂಡ್ ಲಿಂಪ್ಲೆ ಎದ್ರಿ ಟೋಸ್ ಪಟ್ನ ಹಿಡ್ಕೊಂಡು ಬಿಡ್ತಾವೆ ಡಿಜಿಟ್ಸ್, ಅದು ಆಟೋಮೆಟಿಕ್. ನೋಡ್ರಿ ಅವು ಗಿಡದೊಳಗೆ ಕೂತ ನಿದ್ದೆ ಮಾಡ್ತಾವೆ. ಯಾಕ್ರಿ? ಹೈಂಡ್ ಲಿಮ್ಸ್ ಪರ್ಚಿಂಗ್ ಮೆಕ್ಯಾನಿಸಮ್, ಬಿಗಿ ಹಿಡ್ಕೊಳ್ಳೋಂಥ ಶಕ್ತಿ ಇದೆ, ಗಟ್ಟಿ ಹಿಡ್ಕೊಳ್ಳೋಂಥ ಶಕ್ತಿ ಅದಾವೆ. ಅದಕ್ಕೇನು ಕರ್ತಾರೆ? ಪರ್ಚಿಂಗ್ ಅಂತ ಹೇಳ್ತೇನೆ. ವಾಟ್ ದ ವರ್ಡ್ ಯೂಸ್? ಪರ್ಚಿಂಗ್. ದೆನ್ ಹಿಯರ್ ಒನ್ಸ್ ಅಗೇನ್ ಪೇರ್ ಆಫ್ kidneys are the excretory organ. Like a reptiles, uric acid is a nitrogenous waste. Cyclostomes, ammonia. Chondrichthyes, urea. Osteichthyes, ammonia. Amphibia, urea once again. Reptiles and birds, uric acid. Here we have 4-chambered heart. ಗೊತ್ತಾಗ್ಬಿಟ್ಟು ನಿಮ್ಗೆ ಏನು ಏನು ಹೇಳ್ರಿ? ಎಸ್, 2 ಆರಿಕಲ್ಲು 2 ವೆಂಟ್ರಿಕಲ್ ಅಂತ. 4-chambered heart is there. 2 auricles, 2 ventricles are there. ಎಲ್ಲಿ? Then eyes are very well developed. ನೋಡಿ, ಮೇಲ್ಗಡೆ ದೂರಿಂದ ನೋಡ್ಲಿಕ್ಕೆ ಬೇಕದು. ಬಟ್ ಸೆನ್ಸ್ ಆಫ್ ಸ್ಮೆಲ್ ಪುವರ್. ನೋಡು, ಅಲ್ಲೇ ಎಷ್ಟೋ ಗಾರ್ಬೇಜಸ್ ಬಿದ್ದಿರ್ತದೆ, ಹೊಲಸಿರ್ತದೆ, ಅಂಥದ್ರಾಗ ಬರ್ಡ್ಸ್ ಅಡ್ಡಾಡ್ತಿರ್ತಾವೆ. ಅವ್ಕೆ ಸ್ಮೆಲ್ ಇರೋದಿಲ್ಲ. ನಾವು ಮೂಗು ಮುಚ್ಕೊಂಡು ಅಡ್ಡತ್ತಿರ್ತೀವಿ, ಬರ್ಡ್ಸ್ ಆರಾಮ ಏನ್ರಿ ಹಾರಾಡ್ತಿರ್ತಾವೆ. ದೇ ಪ್ಲೇಯಿಂಗ್ ದೇರ್ ಓನ್ಲಿ. ಅಂದ್ರೆ ಏನು ಇಂಡಿಕೇಶನ್ ಆಯ್ತು? ಸೆನ್ಸ್ ಆಫ್ ಸ್ಮೆಲ್ ಪುವರ್ ಇರ್ತದೆ. ಸೆನ್ಸ್ ಆಫ್ ಸೈಟ್ ಏನದಲ್ಲ, ವಿಷನ್ ರೀ ಭಾಳ ಸ್ಟ್ರಾಂಗ್ ಇರ್ತದೆ. ಎಲ್ಲಿ? ಇನ್ ಕೇಸ್ ಆಫ್ ಬರ್ಡ್ಸ್. ದೇರ್ ಫೋರ್ ಬರ್ಡ್ಸ್ ವೆಲ್ ಅಡಾಪ್ಟೆಡ್ ಫಾರ್, ನೋಡು ದೂರಿನಿಂದ ನೋಡ್ಲಿಕ್ಕೆ ಬೇಕು ಅದು. ಯಾಕಂದರೆ ಏರಿಯಲ್ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್, ಟೆಲಿಸ್ಕೋಪ್ ಥರ ದೂರಿಂದೆಲ್ಲ ವಸ್ತುಗಳನ್ನು ನೋಡ್ಲಿಕ್ಕೆ ಬೇಕದು. ಇದು ಯಾವುದಪ್ಪ, ಅತನಿ ಸಿಟಿನೋ, ಅಲ್ಲಿ ಪಕ್ಕಕ್ಕೆ ಏನದ, ಅದೆಲ್ಲ ಐಡೆಂಟಿಫೈ ಹಾರಾಡ್ತಾನೆ ಮಾಡ್ತಿರ್ತಾವೆ. ಅದಕ್ಕೆ ಅದ್ರ ವಿಸಿಬಿಲಿಟಿ, ವಿಷನ್ ರೀ, ದೃಷ್ಟಿ ಭಾಳ ಸ್ಟ್ರಾಂಗ್ ಇರ್ತದೆ.
ಆಮೇಲೆ ದೇ ಆರ್ ಆಲ್ಸೋ ಓವಿಪ್ಯಾರಸ್, lays egg, but fertilization inside the mother body. Fertilization is internal, and development inside the egg is also inside the egg, not in nature. That is what we call internal. ಯಾವುದ್ರಿ ಇಂಟರ್ನಲ್ ಅಂತ ಹೇಳ್ತೀವಿ ನಾವು. ಕಾಮನ್ಲಿ ಏನದ ಹೇಳಿ, ದೇ ಲೇ ಎಗ್ ಆನ್ ಪ್ಲ್ಯಾಂಟ್, ಹಾರ್ಡ್ ಕ್ಯಾಲ್ಕೇರಿಯಸ್ ಇದು ಇರ್ತದೆ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ aves. Here different examples for birds whatever given in our book. One is corvus, crow ಅಂತ ಹೇಳ್ತೀವಿ, ಕಾಗೆ ಅಂತ. ಕೊಲಂಬಿಯಾ ಲೈವಿಯಾ, ಪಿಜನ್, ಪಾರಿವಾಳ ಅಂತ. ಸ್ಟೆಚೋಕುಲಾ, ಪ್ಯಾರೆಟ್, ಗಿಳಿ ಅಂತ. ಸ್ಟುತಿಯೋ, ಆಸ್ಟಿಚ್, ಫ್ಲೈಟ್ಲೆಸ್ ಬರ್ಡ್ ಅದು, ಫ್ಲೈಟ್ಲೆಸ್ ಬರ್ಡ್. ಪ್ಯಾವೋ, ಪಿಕಾಕ್, ಇಂಡಿಯನ್ ನ್ಯಾಷನಲ್ ಬರ್ಡ್, ನವಿಲದು, ಇಂಡಿಯನ್ ನ್ಯಾಷನಲ್ ಬರ್ಡ್. ದೆನ್ ಅಪ್ಟೆನೋಡಕ್ಟಿಸ್, ಪೆಂಗ್ವಿನ್, ಫೌಂಡ್ ಇನ್ ಅಂಟಾರ್ಟಿಕಾ, ನೋಡು ಪೋಲಾರ್ ರೀಜನ್ದೊಳಗೆ ಇರ್ತದೆ ಅದು. ನೆಫ್ರಾನ್, ಉಲ್ಚರ್, ಗಿಡಗ ಅಂತ ಹೇಳ್ತಾರೆ, ಏನದು ಗಿಡಗ. ದೀಸ್ ಆರ್ ಆಲ್ some important examples of aves or birds. If you consider different sites of class aves, a penguin found in Antarctica, it is a ostrich, largest bird, flightless bird. It runs 60 kilometers per hour. It lays largest egg, found in South Africa. Then there are placons, parrot, sparrow, peacock, then sparrow, kingfisher, parrot, same parrot, kingfisher, parrot, ostrich. It's a emu. What you call the name? Emu. These are different flightless birds of ostrich. It is emu. Archaeopteryx is a fossil bird which gives link between reptiles and birds. That means it shows some character like a reptiles, some this one. Then it's Archaeopteryx. Almost all a fossil we modified. Yes, in case of bony fish we have air bladders, whereas in case of birds we have cup-shaped air-filled structure we called air sacs. They helps to reduce the body weight. One. Second thing, they helps for respiration. Third one, they play a very important role even in respiration also. These are air sacs. Air sacs are found in where? Birds, air bladders in bony fish. Then if you take especially in case of birds, retina of eye having a comb-like structure called pectin. It helps to nourish the eyes and visibility is enhanced. Same. Then it is a skeleton of birds, exoskeleton of birds. Sparrow, different color. Emu, parrot, it's also parrot. Then pigeon, Corymbia laevia, different colored bird. What? Parrot, sparrow, woodpecker. Then it is a owl, hawk, vulture. Then how parental care we seen in case of birds. The young one get a food from mother's beak. This is a slide. Then it is duck, placon or flamingo we called, sparrow. Then these are the ducks,
or swans we called, hawk. Then it is turkeys, what we call turkeys. The ducks are swans, hens. Then it is kiwi, smallest flightless bird found in New Zealand. Smallest bird means hummingbird. It is kiwi, found in New Zealand. It's a Archaeopteryx, this one. How air bladders are arranged in bird's body. It's a endoskeleton of birds. Ducks. These are different slides of leaves.